ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಲೆನಾಡಿನ ಭಾಗದಲ್ಲಿ ಶಾಲಾ ಶಿಕ್ಷಕರ ಕೊರತೆ ಉಂಟಾಗಿದೆ. ಹಲವು ಸರ್ಕಾರಿ ಶಾಲೆಗಳಿಗೆ ಟೀಚರ್ಸೇ ಇಲ್ಲ. ಮಲೆನಾಡಿನ ಭಾಗದಲ್ಲಿ ಶಾಲಾ ಶಿಕ್ಷಕರ ಕೊರತೆ ಉಂಟಾಗುವಂಥದ್ದು. ಹಲವು ಸರ್ಕಾರಿ ಶಾಲೆಗಳಿಗೆ ಟೀಚರ್ಸ್ ಇಲ್ಲ. ಶಾಲೆ ಆರಂಭವಾಗಿ 15 ದಿನಗಳು ಕಳೆದಿವೆ. ಆದರೂ ಕೂಡ ಸರ್ಕಾರಿ ಶಾಲೆಗೆ ಬಾರದಂತಹ ಶಿಕ್ಷಕರು. ಕರೂರು ಹೋಬಳಿ ಶಾಲೆಗಳಲ್ಲಿ ಶಿಕ್ಷಕರ ಸಮಸ್ಯೆ ಹೇರಳವಾಗ್ತಾ ಇದೆ. ಗ್ರಾಮ ನೋಡಿ, ಮಲೆನಾಡು ಭಾಗ ಅಂತ ಒಂದೇ ಅಲ್ಲ, ಗ್ರಾಮಗಳಲ್ಲಿ ಏನಿದೆ ಆ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಶಾಲಾ ಶಿಕ್ಷಕರ ಕೊರತೆ ಇದೆ, ಶಾಲಾ ಮಕ್ಕಳ ಕೊರತೆ ಇದೆ. ಹಾಗೆ ಈ ಶಾಲೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಯೋಜನೆಗಳೇನಿದೆ ಆ ಯೋಜನೆಗಳೆಲ್ಲ ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು. ಇದೆಲ್ಲವೂ ಕೂಡ ಸಮಸ್ಯೆ, ಅವ್ಯವಸ್ಥೆ ಎಲ್ಲಿಯೂ ಕೂಡ ಕಾಣಿಸ್ತಾ ಇರುವಂಥದ್ದು. ನೋಡಿ, ಇದೀಗ ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು ಮಲೆನಾಡಿನ ಭಾಗದಲ್ಲಿ ಶಾಲಾ ಶಿಕ್ಷಕರ ಕೊರತೆ ಉಂಟಾಗಿದೆ. ಹಲವು ಸರ್ಕಾರಿ ಶಾಲೆಗಳಿಗೆ ಟೀಚರ್ಸೇ ಬರ್ತಾ ಇಲ್ಲ. ಶಾಲೆ ಆರಂಭವಾಗಿ ಈಗಾಗಲೇ 15 ದಿನಗಳು ಕಳೆದಿದೆ. ಇವತ್ತು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 15ನೇ ತಾರೀಕು ಜೂನ್ 1ರಿಂದ ಅಂದರೆ ಸ್ಕೂಲ್ ಆರಂಭವಾಗಿದೆ. ಆದರೆ ಜೂನ್ 15ನೇ ತಾರೀಕಿನವರೆಗೂ ಕೂಡ ಟೀಚರ್ಸ್ ಬಂದಿಲ್ಲ. ಪಾಠವನ್ನು ಮಾಡೋಕೆ ಯಾರೂ ಕೂಡ ಇಲ್ಲ. ಸರ್ಕಾರಿ ಶಾಲೆಗೆ ಶಿಕ್ಷಕರು ಬರ್ತಾ ಇಲ್ಲ. ಕರೂರು ಹೋಬಳಿಯ ಶಾಲೆಗಳಲ್ಲಿ ಶಿಕ್ಷಕರ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತಾ ಇರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇದ್ದೀರಾ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿಗಳಲ್ಲಿ ಇರತಕ್ಕಂಥ ಎಲ್ಲಾ ಶಾಲೆಗಳು, ಬಹುತೇಕ ಶಾಲೆಗಳ ಸಮಸ್ಯೆ ಇದಾಗಿದೆ. ಶಿಕ್ಷಕರ ಕೊರತೆ ಉಂಟಾಗಿರುವಂಥದ್ದು. ತುಮರಿ ಸಮೀಪದ ಚಂದ್ರವಳ್ಳಿ ಮತ್ತು ಕಳೂರು ಶಾಲೆಗಳಲ್ಲೂ ಕೂಡ ಶಿಕ್ಷಕರಿಲ್ಲದೆ ತರಗತಿಗಳು ಸ್ಥಗಿತವಾಗಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರಿಗೆ ಆತಂಕ ಎದುರಾಗಿದೆ. ಹೀಗಾಗಿ ಮಕ್ಕಳ ಜೊತೆ ಪೋಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಭಾಗದ ಬಹುತೇಕ ಶಾಲೆಗಳಲ್ಲೂ ಕೂಡ ಇದೇ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತಾ ಇರುವಂಥದ್ದು. ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಮಕ್ಕಳ ಶಿಕ್ಷಣದ ಭವಿಷ್ಯಕ್ಕೆ ಯಾರು ಹೊಣೆ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇರುವಂಥದ್ದು. ನೋಡಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಏನೇನೆಲ್ಲ ಡೈಲಾಗ್ಸ್ ಅನ್ನ ಹೇಳ್ತೀವಿ. ಆದರೆ ಇವೆಲ್ಲವೂ ಕೂಡ ಬರೀ ಡೈಲಾಗ್ಸ್. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಅವರ ಬೇಳೆ ಬೇಯಿಸ್ಕೊಳ್ಳೋಕೆ ಮಾತ್ರ ಇರುವಂತಹದ್ದ. ಕ್ಷೇತ್ರ ಶಿಕ್ಷಣಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ ನೀವು ಕೂಡ ಗಮನಿಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುಮರಿ ಸಮೀಪದ ಚಂದ್ರವಳ್ಳಿ ಮತ್ತು ಕಳೂರು ಒಂದು ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಯ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ತರಗತಿಗಳ ಆರಂಭ ಆಗಿಲ್ಲ. ಮಕ್ಕಳ ಭವಿಷ್ಯ ಮುಂದೆ ಹೇಗಪ್ಪ ಅಂತ ಪೋಷಕರು ಈಗಾಗಲೇ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮಕ್ಕಳ ಜೊತೆ ಸೇರಿಕೊಂಡು ಅವರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನೋಡಿ, ಒಂದು ಶಾಲೆ ಅಲ್ಲ, 2 ಶಾಲೆ ಅಲ್ಲ, ಈ ಭಾಗದ ಬಹುತೇಕ ಶಾಲೆಗಳಲ್ಲಿ ಇದೇ ಸಮಸ್ಯೆ ಆಗ್ತಾ ಇರುವಂಥದ್ದು. ಸರಿಯಾದಂತಹ ವ್ಯವಸ್ಥೆ ಇರಲ್ಲ, ಕೆಲವೊಂದು ಕಡೆ ಕೊಠಡಿಗಳಿರಲ್ಲ, ತರಗತಿಗಳು ಬೇಗ ಆರಂಭ ಆಗಲ್ಲ, ಹಾಗೆ ಪರಿಕರಗಳೇ ಇರಲ್ಲ. ಅಧಿಕಾರಿಗಳು, ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಶಿಕ್ಷಣ ಇಲಾಖೆಯ ವಿರುದ್ಧ ಇದೀಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಜಾಣಕೂಡರಂತೆ ವರ್ತನೆಯನ್ನು ಮಾಡ್ತಾ ಇದ್ದಾರಾ ಹೇಗೆ ಅಂತ. 15 ದಿನ ಆಯ್ತು. 15 ದಿನ ಆದ್ರೂ ಕೂಡ ಟೀಚರ್ಸ್ ಬಂದಿಲ್ಲ. ಇರೋದು ಇಬ್ರು ಸ್ಟಾಫ್ಸ್ ಅಂತ ಅನ್ಕೊಳ್ತೀನಿ. ಆ 2 ಸ್ಟಾಫ್ಸು ಅಷ್ಟು ಮಕ್ಕಳಿಗೆ ಪಾಠವನ್ನು ಮಾಡೋಕ್ಕಾಗುತ್ತಾ? ಒಬ್ರು 1ನೇ ತರಗತಿ ಓದ್ತಾ ಇರ್ತಾರೆ, ಇನ್ನೊಂದು ಅಂದ್ರೆ 2ನೇ ತರಗತಿ ಓದ್ತಾ ಇರ್ತಾರೆ, ಬೇರೆ ಬೇರೆ ತರಗತಿಯ ಮಕ್ಕಳು ಕೂಡ ಇರ್ತಾರೆ. ಆ ಎಲ್ಲ ಮಕ್ಕಳಿಗೂ ಕೂಡ 2 ಸ್ಟಾಫ್ಸ್ ಅದು ಹೆಂಗ್ ವರ್ಕ್ ಮಾಡೋಕ್ಕಾಗುತ್ತೆ? ಮುಖ್ಯೋಪಾಧ್ಯಾಯರಿಲ್ಲ, PT ಟೀಚರ್ ಇಲ್ಲ, ಸಮಾಜ ಟೀಚರ್ಸ್ ಇಲ್ಲ. ಈ ಒಂದು ಶಿಕ್ಷಕರ ಕೊರತೆಯನ್ನ ನೀಗಿಸೋಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಕ್ರಮವನ್ನ ತೆಗೆದುಕೊಳ್ತಾರೆ, ಹಾಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಏನ್ ಕ್ರಮ ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇದ್ದೀರಾ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.